ಸಮಸ್ತ ಆಸ್ತಿಕ ಜನರ ನಂಬಿಕೆಯಾದಂತಹ ವಿಶ್ವದ ಅತಿದೊಡ್ಡ ಜಾತ್ರೆ ಮಹೋತ್ಸವ ಅನಿಸಿಕೊಳ್ಳುವಂತಹ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಒಂದು ಕಾಲ್ತುಳಿತ ಪ್ರಕರಣ ಸಂಭವಿಸಿರುವಂಥದ್ದು. ಪುರಿ ಜಗನ್ನಾಥ ರಥಯಾತ್ರೆ ವೇಳೆ ಕಾಲ್ತುಳಿತ ಪ್ರಕರಣ. ದುರಂತದಲ್ಲಿ 500ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿರುವಂಥದ್ದು. ಆಸ್ಪತ್ರೆಯಲ್ಲಿ 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಗಂಭೀರವಾಗಿದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಬಲಭದ್ರನ ತಾಳಧ್ವಜ ರಥ ಎಳೆಯುವ ವೇಳೆ ಅವಘಡ ಉಂಟಾಗಿರುವಂಥದ್ದು. ತಾಳಧ್ವಜ ರಥ ಎಳೆಯುವ ವೇಳೆ ಜನದಟ್ಟಣೆ ಹೆಚ್ಚಾಗಿತ್ತು. ಜನದಟ್ಟಣೆಯಿಂದ ಉಂಟಾದಂತಹ ಕಾಲ್ತುಳಿತ. ಪುರಿ ಜಗನ್ನಾಥ ರಥಯಾತ್ರೆ ವೇಳೆ ಕಾಲ್ತುಳಿತ ಉಂಟಾಗಿರುವಂಥದ್ದು. ದುರಂತದಲ್ಲಿ 500ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥರಾಗಿರುವಂಥದ್ದು. ಆಸ್ಪತ್ರೆಯಲ್ಲಿ 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಗಂಭೀರವಾಗಿದೆ. ನಿನ್ನೆ ಆರಂಭ ಆಯಿತು ಪುರಿಯಲ್ಲಿ ಜಗನ್ನಾಥ ರಥಯಾತ್ರೆ. ಬಹುಲಕ್ಷ ಸಂಖ್ಯೆಯಲ್ಲಿ ಸೇರುವಂತಹ ಭಕ್ತರು, ಜನರು, ತಾವು ನೋಡ್ಬೋದು ವಿಷುವಲ್ಸಲ್ಲಿ ಯಾವ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ. ರಥ ಎಳೆಯುವ ವೇಳೆ ಜನದಟ್ಟಣೆ ಹೆಚ್ಚಾಗಿದ್ದಂತಹ ಕಾರಣ ತಾಳಧ್ವಜ ರಥ, ಆ ರಥವನ್ನು ಎಳೆಯುವಂತಹ ವೇಳೆ ಜನದಟ್ಟಣೆ ಇದ್ದಂಥ ಕಾರಣದಿಂದ ಕಾಲ್ತುಳಿತ ಉಂಟಾಗಿರುವಂಥದ್ದು. ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಹೆಚ್ಚಾಗಿ ಒಂದೇ ಕಡೆ ಜನ ಸೇರಿದಂತಹ ಕಾರಣದಿಂದ ಈ ಥರದ ಒಂದು ಕಾಲ್ತುಳಿತ ಉಂಟಾಗಿರುವಂಥದ್ದು ನಿನ್ನೆ ಆರಂಭ ಆದಂತಹ ಜಗನ್ನಾಥನ ರಥಯಾತ್ರೆ ವೇಳೆ. 500ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಕೂಡಲೇ ಅವರುಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಜನದಟ್ಟಣೆ ಹೆಚ್ಚಾದಂಥ ಕಾರಣ ಏಕಾಏಕಿ ರಥವನ್ನು ಎಳೆಯುವ ವೇಳೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್, ಏನೀ ಒಂದು ಪುರಿ ಜಗನ್ನಾಥ ರಥಯಾತ್ರೆ ವೇಳೆ ಆದಂತಹ ಕಾಲ್ತುಳಿತ, ಒಟ್ಟಾರೆ ಒಂದೇ ಕಡೆ ಜನರು ಸೇರಿ ರಥವನ್ನು ಎಳೆಯುವಂಥ ವೇಳೆ ಆಗಿರುವಂತಹ ಈ ಒಂದು ದುರ್ಘಟನೆ, ಭಕ್ತರು ಹೆಚ್ಚಾಗಿ ಸೇರಿದ್ರಿಂದ 500ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ, 40ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರ ಅಂತ ಕೇಳಿ ಬರ್ತಾ ಇದೆ. ಏನಾಗಿದೆ ಡೀಟೇಲ್ಸ್ ಕೊಡೋದಾದ್ರೆ? ಸಂತೋಷ್, ನಿನ್ನೆ ಸಂಜೆ ಪುರಿ ಜಗನ್ನಾಥ ದೇವಾಲಯದ ಹತ್ರ ಸಂಜೆ 4 ಗಂಟೆ ಸುಮಾರಿಗೆ ಒಂದು ತಾಳಧ್ವಜ ರಥ ಎಳೆಯುವ ಸಂದರ್ಭದಲ್ಲಿ ಒಂದು ಲಕ್ಷಾಂತರ ಜನ ಬಂದಿರುವ ಕಾರಣದಿಂದ ಆ ಒಂದು ಸಂದರ್ಭದಲ್ಲಿ ಒಂದು ಏಕಾಏಕಿ ಕಾಲ್ತುಳಿತ ಆಗಿದೆ. ಯಾಕಂದ್ರೆ ಇಲ್ಲಿ ನಾವು ಪ್ರಮುಖವಾಗಿ ರಥ ಎಳೆಯುವ ಟೈಮಲ್ಲಿ ಯಾಕಾಗಿದೆ ಅಂದ್ರೆ, ಒಂದು ಈ ರಥ ಎಳೆಯಕ್ಕೆ ಸಾವಿರಾರು ಜನ ಒಂದು ಹಗ್ಗ ಹಿಡಿಯೋಕೆ ಮತ್ತೆ ಎಳೆಯೋಕೆ ಅಂತ ಬಂದ್ರು. ಸೊ ಹಿಂಗಾಗಿ ಅಲ್ಲಿ ನೂಕುನುಗ್ಗಲು ಮತ್ತೆ ತಳ್ಳಾಟ ಆಗಿರುವ ಕಾರಣದಿಂದ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತದೆ. ಆ ಒಂದು ಘಟನೆಯಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಒಂದು ಗಾಯ ಆಗಿದೆ. ಜೊತೆಗೆ ಏನು ತಾಳಧ್ವಜ ಎಳುವತಕ್ಕಂತ ಒಂದು ಸಂದರ್ಭದಲ್ಲಿ ಏನು ಏಕಾಏಕಿ ಬಂದ್ರಲ್ಲ, ಆ ಹಗ್ಗ ಹಿಡ್ಕೊಂಡು ನಾವು ಎಳೆದು ಪುನೀತರಾಗಬೇಕನ್ನೋ ಒಂದು ಉದ್ದೇಶದಿಂದ ಜನಗಳು ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಜೊತೆಗೆ ಈ 500 ಜನರ ಒಂದು ಗಾಯಗೊಂಡಿರೋ 40 ಜನರಿಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಜೊತೆಗೆ 8 ರಿಂದ 10 ಜನರ ಸ್ಥಿತಿ ಗಂಭೀರ ಗಾಯ ಆಗಿದೆ ಅಂತಂದು ಹೇಳಲಾಗ್ತಿದೆ. ಆದ್ರೆ ಇನ್ನೊಂದು ನಾವು ಸ್ಪಷ್ಟವಾಗಿ ನೋಡ್ಬೇಕು, ಈ ಒಂದು ಕಾಲ್ತುಳಿತದಲ್ಲಿ ಯಾವುದೇ ರೀತಿ ಇದುವರೆಗೂ ಸಹ ಒಂದು ಪ್ರಾಣಹಾನಿ ಆಗಿಲ್ಲ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತ ಖುದ್ದು ಒಂದು ಒಡಿಶಾ ಸರ್ಕಾರದ ಸಚಿವರು ಹೇಳ್ತಾರೆ, ಅಂದ್ರೆ ಈ ಒಂದು ಘಟನೆಯಲ್ಲಿ ಯಾರೇ ಆಗ್ಲಿ ಸಾವನ್ನಪ್ಪಿಲ್ಲ. ಇದುವರೆಗೆ ಬಂದಿರತಕ್ಕಂತ ಮಾಹಿತಿಗಳ ಪ್ರಕಾರ ಕೆಲವಷ್ಟು ಜನರಿಗೆ ಅಸ್ವಸ್ಥ ಆಗಿದೆ, 8 ರಿಂದ 10 ಜನರಿಗೆ ಈಗಾಗಲೇ ಒಂದು ಗಂಭೀರ ಗಾಯ ಆಗಿದೆ. ಜೊತೆಗೆ ಆ ಒಂದು ಚಿಕಿತ್ಸೆ ಪಡೆತಕ್ಕಂತಹ ವ್ಯಕ್ತಿಗಳಿಗೆ ಸರ್ಕಾರದ ಉಚಿತ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಅಂದ್ಬಿಟ್ಟು ಹೇಳಿದ್ರೆ. ಜೊತೆಗೆ ಇಲ್ಲಿ ನಾವು ನೋಡಿದ್ರೆ ಸ್ಥಳೀಯ ಆಸ್ಪತ್ರೆಗೆ ಒಂದು 40 ಜನರನ್ನ ಈಗಾಗಲೇ ಒಂದು ರವಾನೆ ಮಾಡಲಾಗಿತ್ತು. ಯಾಕಂದ್ರೆ ಪುರಿಯಾದ್ಯಂತ ಈ ಒಂದು ಸಮಯದಲ್ಲಿ ಒಂದು ಸಾಕಷ್ಟು ನೂಕುನುಗ್ಗಲಾಗುತ್ತೆ, ಜನಸಂದಣಿ ದಟ್ಟ ಆಗುತ್ತೆ ಅನ್ನುವ ಕಾರಣದಿಂದ ಆ ಒಂದು ಪುರಿಯಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಪೊಲೀಸ್ ಮತ್ತೆ CRPF ತುಕಡಿಗಳನ್ನು ಆಗಲೇ ಪುರಿ ಅಂದ್ರೆ ಒಡಿಶಾ ಸರ್ಕಾರ ನಿಯೋಜನೆ ಮಾಡಲಾಗಿತ್ತು. ಆದ್ರೆ ಸರ್ಕಾರ ಅಂದಾಜು ಮಾಡಿದ್ದೇ ಒಂದು ಲೆಕ್ಕ, ಅಲ್ಲಿ ಬಂದಿರತಕ್ಕಂಥದ್ದೇ ಒಂದು ಲೆಕ್ಕ. ಸೊ ಹೀಗಾಗಿ ಜನರನ್ನ ನಿಯಂತ್ರಣ ಮಾಡುವ ಒಂದು ಪೊಲೀಸರಿಗೆ ಆಗಲಿಲ್ಲ. ಸೊ ಹೀಗಾಗಿ ಈ ಒಂದು ಘಟನೆ ನಡೆದಿದೆ ಅಂದ್ಬಿಟ್ಟು ಖುದ್ದು ಒಂದು ಒಡಿಶಾ ಸರ್ಕಾರದ ಸಚಿವರುಗಳೇ ಹೇಳ್ತಾರೆ. ಸಚಿನ್, ಒಂದು ಹೇಳಕ್ಕೆ ಬಯಸ್ತೀನಿ ನಿಮಗೆ, ಇಂಥ ಒಂದು ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ನಾವು ಸಾಕಷ್ಟು ಘಟನೆಗಳಾಗಿದ್ದಾವೆ, ಕೇವಲ ಪುರಿ ಎಲ್ಲ ಒಂದು ಪ್ರಯಾಗ್ರಾಜ್ ಎಲ್ಲ ಬೆಂಗಳೂರು ಸಾಕಷ್ಟು ಘಟನೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಎಷ್ಟೇ ಅಲರ್ಟ್ ಆಗಿದೆ, ಇಂಥ ಘಟನೆಗಳು ನಡೆಯೋದು ಸರ್ವೇ ಸಾಮಾನ್ಯ. ಸಂತೋಷ್. ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.